ಮಾಡಿಲ್ಲ ಕರೆಕ್ಟಾಗಿ. ಇವಾಗ ಟೈಮ್ ನೋಡಿದ್ರೆ 11:20. ಎಲ್ಲಿದೆ ಅಂತ ನೋಡಿದ್ರೆ ಡೌನಲ್ಲಿದ್ದೀನಿ. ಡೌನ್ ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿ ಟೀ ಕುಡಿತಾ ಇದ್ದೀನಿ. ಇದೇ ರೆಗ್ಯುಲರ್ ಹೋಟ್ಲಿಗೆ ಹೆಸರು ಕಾಣಿಸ್ತಿದೆ. ಇಷ್ಟ ನಿದ್ದೆ ಬರೋ ಥರ ಆಯಿತು. ನಾನ್ ಸ್ಟಾಪ್ ಬರೋಣ ಅಂದ್ಕೊಂಡೆ, ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ. ಅದಕ್ಕೆ ಊಟನೇ ಮಾಡಿಲ್ಲ. ಅಲ್ಲಿ ಗುತ್ತಿಯಲ್ಲಿ ಊಟ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಅಲ್ಲಿ ಹೋಟ್ಲು ಬೇರೆ ಇದ್ದಿಲ್ಲ. ಸೊ ಅದಕ್ಕೆ ಊಟ ಮಾಡೋಕ್ಕಾಗಿಲ್ಲ. ನೋಡೋಣ, ಇಟ್ಟು ಹೊಟ್ಟೆ ಹಸಿ ಆದರೆ ಆಮೇಲೆ ನೋಡ್ಕೊಳ್ಳೋಣ. ಟೀ ಕುಡಿದ್ಬಿಟ್ಟು ಸೀದಾ ಹೊಡೆಯೋದೆ ನನ್ನ ಸ್ಟಾಪ್. ಮತ್ತೆ ಸೀದಾ ಹಂಗೆ ಹೋಗ್ತಾ ಇರುವಾಗ ನೋಡಿದ್ರೆ ಅದೋ ಬೋಟೆಲ್ಲ ಬೇರೆ ಎತ್ಕೊಂಡು ಹೋಗ್ತಾಯಿದ್ರು. ಪಾಪ ಇಲ್ಲೆಲ್ಲೂ ನೀರಿಲ್ಲ ಅನಿಸುತ್ತೆ ಓಡ್ಸೋಕ್ಕೆ, ಅದಕ್ಕೆ ನೀರಿರೋ ಕಡೆ ಎತ್ಕೊಂಡು ಹೋಗ್ತಿದ್ದಾರೆ ಓಡ್ಸೋಕ್ಕೆ. ಸೀದಾ ಹಂಗೆ ಹೋಗ್ತಾ ಇರೋವಾಗ ನೋಡಿದ್ರೆ ಈ ಬಸ್ ಡ್ರೈವರ್ ಬೇರೆ ನಿದ್ದೆ ಮಾಡ್ಕೊಂಡು ಓಡಿಸ್ತಾ ಇದ್ದ. ಹೆಂಗೆ ಕಂಡಿಡಿದೆ ಅಂದರೆ, ಈ ಬಾರ್ಡ್ರ್ ಲೈನ್ ಇದೆಯಲ್ಲ, ಸೆಂಟ್ರಲ್ ಲೈನು, ಕರೆಕ್ಟಾಗಿ ಓಡಿಸಿದ್ರೆ ಲೈನ್ ಒಳಗಡೆ ಬರುತ್ತೆ ಗಾಡಿ. ನಿದ್ದೆಯಲ್ಲಿ ಓಡಿಸಿದ್ರೆ ಆ ಥರ ಲೈನ್ ಆಚೆ ಬಂದು ಓಡಿಸ್ತಾ ಇರ್ತಾರೆ. ಈ ಥರ ನುಗ್ಗೋದು ಇವ್ರ ಪಾಠಕ್ಕೆ. ಸೀದಾ ನಿದ್ದೆ ಕಾಣಲ್ಲ, ಅಲ್ಲಿ ನುಗ್ತಾರೆ. ನಮಗೆ ಅದು ಇದು ಟಚ್ ಮಾಡಿಬಿಟ್ಟು ಆಮೇಲೆ ಕತೆಗಳು ನಮ್ಮಲ್ಲಿ ಎತ್ತಾಕ್ಬಿಡೋದು. ತಪ್ಪು ಅವ್ರ ಮೇಲೆ ಇದ್ದರೂ ಸೀದಾ ಹಂಗೆ ನಮ್ಮ ಮೇಲೆ ಬಂದುಬಿಡೋದು. ಯಾಕಂದ್ರೆ ಓಟ್ ಟ್ರಿಪ್ಪಲ್ಲೇ ನೋಡಿಬಿಟ್ಟು ಆ ಥರ ಆಗಿರೋದು ನಮಗೆ. ಅದಕ್ಕೇ ಸ್ವಲ್ಪ ಹುಷಾರಾಗಿರ್ರಿ. ಬಸ್ಸವ್ರ ಹತ್ರ ಅಲ್ಲ, ಅವ್ರು ಯಾವಾಗ ನಿದ್ದೆದಲ್ಲಿ ಇರ್ತಾರೆ, ಯಾವಾಗ ಯಾವ್ದ್ರಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಅವರೆಲ್ಲ ಆ ಥರ. ಬರ್ರಿ ಹೋಗೋಣ, ಹಂಗೆ ಹೋಗ್ತಾಯಿದ್ದೀನಿ. ಇನ್ನೇನು ಒಂದು 1 hour ರೀಚ್ ಆಗಿಬಿಡ್ತೀನಿ. ಬರ್ರಿ ಹೋಗಿ ನೋಡೋಣ. ಸೀದಾ ಹಂಗೆ ನೈಸ್ ರೋಡ್ ಹತ್ತ ಹೋಗ ಕರೆಕ್ಟಾಗಿ ಟೈಮ್ ನೋಡಿದ್ರೆ 6:30. ಇನ್ನೇನು ಕರೆಕ್ಟಾಗಿ ಇಲ್ಲಿಂದ 1 hour ಮೋಸ್ಟ್ಲಿ ಫಸ್ಟ್ ಗಂಟೆ ನಮ್ಮದೇ ಇರುತ್ತೆ. ಸೀದಾ ಅಲ್ಲೆಲ್ಲ ಉಚ್ಕೊಂಡು ಇನ್ನೇನು ಸೀದಾ ಹಂಗೆ ಹೋಗ್ತಾ ಇರೋಣ. ಹೋದ್ರೆ ನಾಷ್ಟ ಇಸ್ಕೊಂಡು ಹೋಗೋಣ ಅಂಗಡಿ ಇದ್ದರೆ, ಯಾಕಂದ್ರೆ ನೈಟು ಬೇರೆ ಊಟ ಮಾಡಿಲ್ಲ. ಸೀದಾ ಹಂಗೆ ಹೋಗೋಣ ಬರ್ರಿ ಫ್ರೆಂಡ್ಸ್. 8 ಗಂಟೆ ಟೈಮು. 8 ಗಂಟೆಗೆಲ್ಲ ರೀಚ್ ಪಾಯಿಂಟಿಗೆ. ಸೀದಾ ವಾಶ್ರೂಮ್ ಹೋಗ್ಬಿಟ್ಟು ಬಂದು ಸೀದಾ ಸೋಜಾ ಆಗ್ಬಿಡ್ಬೇಕು. ಬಿಟ್ಟಿದ್ದೀನಿ ಗಾಡಿ ಹೆಂಗೋ. ಹೈ ಫ್ರೆಂಡ್ಸ್, ಏನಿಲ್ಲ, ಗಾಡಿ ಎಲ್ಲ ಸೀದಾ ಅನ್ಲೋಡ್ ಆಯಿತು. ಸೀದಾ ಫಸ್ಟ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ಗೆ. ಲೋಡೆಲ್ಲ ರೆಡಿ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಬರ್ರಿ ಹೋಗಿ ನೋಡೋಣ. ಆಲ್ರೆಡಿ ಬಂದ್ಬಿಟ್ಟೆ, ಇಲ್ಲೇ ಇದ್ದೀನಿ ಪಕ್ಕದಲ್ಲೇ. ಲೆಫ್ಟ್ ಎತ್ಕೊಂಡು ಹೋದರೆ ಸೀದಾ ಕಂಪ್ನಿ ಹೋಗ್ತೀನಿ. ಅದು ರೈಟು.